ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸ್ವಾರ್ಥ ಗ್ರಂಥ 19ನೇ ಅಧ್ಯಾಯ 28ನೇ ವಾಕ್ಯ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆ ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಅವರು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದ್ರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆ ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು ಎಂಬುದಾಗಿ. ಪ್ರಿಯರಾದವರೇ, ಈ ಒಂದು ಮಾತನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗ 5ನೇ ಮಾತಾಗಿ ಮಾತನಾಡಿದ್ದನು. ಆತನು ಹೇಳ್ತಾ ಇದ್ದಾನೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ, ಅಂದ್ರೆ ನನಗೆ ದಾಹವಾಗಿದೆ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ 2 ರೀತಿಯಾದಂಥ ದಾಹಗಳನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ದೈಹಿಕವಾದ ದಾಹ, ಎರಡನೇದಾಗಿ ಆತ್ಮಿಕವಾದ ದಾಹ. ಪ್ರಿಯರಾದವರೇ, ದೈಹಿಕ ದಾಹ ಅಂದ್ರೆ ದೇಹಕ್ಕೆ ಉಂಟಾಗುವ ದಾಹ. ಯೇಸು ಸ್ವಾಮಿ ಕೂಡ ತನ್ನ ಜೀವಿತದಲ್ಲಿ 33 ವರ್ಷ ಕಾಲ ಈ ಲೋಕದಲ್ಲಿ ಜೀವಿಸಿದನಲ್ವಾ, ಮನುಷ್ಯನಾಗಿ ಜೀವಿಸಿದನು, ಮತ್ತೆ ಆತನು ದೇವರಾಗಿ ಜೀವಿಸಿದನಲ್ವಾ. ಆತನ ದೇಹದಲ್ಲಿ ಇದ್ದಂತ ರಕ್ತವೆಲ್ಲ ಅದು ಒಂದು ನೀರು ಎಂಬುದಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ಮೆಡಿಕಲ್ ಪ್ರಕಾರ ನಾವು ನೋಡೋದಾದ್ರೆ ಆ ಒಂದು ಎಲ್ಲ ರಕ್ತವೆಲ್ಲ ಖಾಲಿ ಆಗ್ಬಿಡ್ತು, ರಕ್ತ ಎಲ್ಲ ಚೆಲ್ಲೋಯ್ತು, ರಕ್ತವೆಲ್ಲ ಹನಿ ಹನಿಯಾಗಿ ಡ್ರಾಪ್ ಆಗಿ ಕೆಳಗಡೆ ಬಿದ್ದು ಎಲ್ಲ ರಕ್ತ ಖಾಲಿ ಆಗ್ಬಿಟ್ಟಿದೆ. ಯೇಸು ಸ್ವಾಮಿಯ ದೇಹದ ಒಳಗಡೆ ರಕ್ತವೇ ಇಲ್ಲದ ಒಂದು ಪರಿಸ್ಥಿತಿ. ಆತನ ದೇಹ ಬಹಳ ಡಿಹೈಡ್ರೇಷನ್ ಆಗಿದೆ. ಆ ಒಂದು ಸಮಯದಲ್ಲಿ ಆತನ ಹೇಳ್ತಾ ಇರುವಂತ ಮಾತು, ನನಗೆ ದಾಹವಾಗಿದೆ ಎಂಬುದಾಗಿ. ಪ್ರಿಯರಾದವರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ದಾಹವಾಗಿದೆ ಅಂದ್ರೆ ಆತನಿಗೆ ದೇಹಕ್ಕೆ ದಾಹವಾಗಿತ್ತು, ದೈಹಿಕವಾದ ದಾಹವಾಗಿತ್ತು. ಆದ್ದರಿಂದ ಆತನು ಹೇಳಿದನು, ಕೊನೆ ಉಸಿರು ಎಳೆಯೋದಕ್ಕಿಂತ ಮುಂಚಿತವಾಗಿ ದಾಹವಾಗಿದೆ ಎಂಬುದಾಗಿ ಆತನು ಹೇಳದನ್ನ ನಾವು ಗಮನಿಸ್ತಾ ಇದ್ದೇವೆ. 2ನೇ ದಾಹವನ್ನು ನಾವು ಕುರಿತಾಗಿ ನೋಡೋದಾದ್ರೆ, ಎರಡನೇದಾಗಿ ಆತ್ಮಿಕವಾದ ದಾಹವನ್ನ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ದನ್ನ ನಾವು ಗಮನಿಸಬಹುದು. ಎರಡನೇದಾಗಿ ಆತ್ಮಿಕವಾದ ದಾಹ ಅಂದ್ರೆ ಯಾವುದು ಅಂದ್ರೆ ಆತ್ಮದ ಮೇಲೆ ದಾಹ, ಆತ್ಮಗಳನ್ನ ಆದಾಯ ಮಾಡಬೇಕು. ಇನ್ನ ಅತ್ಯಧಿಕವಾದ ಆತ್ಮಗಳನ್ನ ನಾವು ದಾಹವಾಗಿ ಅಂದ್ರೆ ದೇವರ ರಾಜ್ಯದಲ್ಲಿ ದಾಹವಾಗಿ ಇರುವವರ ಮೇಲೆ ಆತನು ಆತ್ಮವನ್ನು ಸುರಿಸುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ. ಆ ರೀತಿಯಲ್ಲಿ ನೋಡ್ರಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆತನು ದಾಹವಾಗಿದ್ದನು ಎಂಬುದಾಗಿ. ಪ್ರಿಯರಾದವರೇ, ನಿಜವಾಗಿಯೂ ಆತನ ದಾಹವಾಗಿದ್ದನು. ಯಾವುದಕ್ಕಾಗಿ ಅಂದ್ರೆ ಇನ್ನ ಅನೇಕ ಆತ್ಮಗಳಿದ್ದಾವೆ, ಆತ್ಮಗಳನ್ನೆಲ್ಲ ರಕ್ಷಣೆ ಮಾರ್ಗದಲ್ಲಿ ತರಬೇಕು, ರಕ್ಷಣೆಯಲ್ಲಿ ತಗೊಂಡ್ಬರಬೇಕು. ಆತನು ಆ ರೀತಿಯಾದ ಒಂದು ದಾಹದಲ್ಲಿ ಇದ್ದನು. ನೋಡ್ರಿ, ಇಲ್ಲಿ ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ, ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಅನ್ನವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಬಾಯಾರಿದ ಸಕಲ ಜನರೇ ಬನ್ರಿ ಅಂದ್ರೆ ಬಾಯಾರಿ ಯಾರೆಲ್ಲ ದಾಹವಾಗಿದ್ದೀರೋ ಅವರೆಲ್ಲ ಬನ್ರಿ ಅಂದ್ರೆ ಇಲ್ಲಿ ಆತ್ಮೀಕವಾದ ದಾಹವನ್ನ ನಾವು ಸೂಚಿಸುತ್ತಾ ಇದೆ. ಅಂದ್ರೆ ಆತ್ಮದ ಮೇಲೆ ದಾಹವುಳ್ಳವರಾಗಿರ್ಬೇಕು, ಆತ್ಮಿಕ ಭಾರ ನಮ್ಮ ಮೇಲೆ ಇರಬೇಕು, ಒಂದು ಆತ್ಮವನ್ನ ರಕ್ಷಣೆ ಮಾಡಬೇಕೆಂಬಂತ ದಾಹವುಳ್ಳವರಾಗಿರಬೇಕು. ಆತ್ಮದ ರಕ್ಷಣೆಯೇ ನಮ್ಮ ಮುಖ್ಯ ಗುರಿಯಾಗಿರಬೇಕು ಪ್ರಿಯರೇ. ಆದ್ರಿಂದ ಇದು ಆತ್ಮಿಕವಾದ ದಾಹ ಎಂಬುದಾಗಿ ನಾವು ಗಮನಿಸಬಹುದು. ಪ್ರಿಯರಾದವರೇ, ಯೇಸು ಸ್ವಾಮಿ ಅದಕ್ಕೇನೆ ಆತನ ಹೇಳ್ತಾ ಇದ್ದಾನೆ, ನಾನು ದಾಹವಾಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಶಾಸ್ತ್ರದ ಮಾತುಗಳನ್ನು ನೆರವೇರಿಸೋದು ಮಾತ್ರವಲ್ಲ, ಆತನ ಜೀವಿತದಲ್ಲಿ ಶಾಸ್ತ್ರಗಳ ಮಾತುಗಳನ್ನ ನೆರವೇರಿಸೋದಕ್ಕೆ ಮಾತ್ರ ಆತನು ಬರಲಿಲ್ಲ, ಬದಲಾಗಿ ಆತ್ಮಗಳನ್ನ ಆದಾಯ ಮಾಡಿ ದೇವರ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ. ಒಂದು ಆತ್ಮವೂ ಸಹ ಕೆಟ್ಟು ಹೋಗಬಾರದು, ಎಲ್ಲ ಆತ್ಮಗಳಿಗೆ ನಿತ್ಯ ಜೀವನ ಕೊಡಬೇಕೆಂತೇಳಿ ಆತನು ಬಂದನು. ಆ ಒಂದು ಮಾತುಗಳನ್ನು ನೆರವೇರಿಸೋದಕ್ಕೋಸ್ಕರನೇ ಆತನ ಹೇಳ್ತಾನೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾರೆ, ನನಗೆ ದಾಹವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದಕ್ಕೆ ದಾಹವಾಗಿದ್ದೀರಿ? ಈ ಲೋಕದ ಪ್ರಕಾರವಾಗಿ ದಾಹವಾಗಿದ್ದೀರಾ ಅಥವಾ ಆತ್ಮಿಕವಾಗಿ ದಾಹವಾಗಿದ್ದೀರಾ? ಈ ಲೋಕದ ಪ್ರಕಾರ ದಾಹಗಳು ಸದ್ಯದ ಮಟ್ಟಿಗೆ ಅಷ್ಟೇ ನೀವು ಇರಬಹುದು, ಒಂದು ಸ್ವಲ್ಪ ಸಮಯ ನೀವು ದಾಹ ಇರಬಹುದು, ನೀರು ಕುಡಿದ ತಕ್ಷಣ ಆ ದಾಹಗಳು ಕಡಿಮೆ ಆಗ್ಬಿಡ್ತವೆ.
ಈ ಹಣದ ಮೇಲೆ ದಾಹ ಇರ್ತವೆ ಕೆಲವೊಬ್ಬರಿಗೆ, ಕೆಲವರಿಗೆ ಮಾಂಸದ ದಾಹಗಳಿರ್ತವೆ. ಈ ರೀತಿ ಅನೇಕ ವಿಧವಾದ ದಾಹಗಳಿದ್ದಾವೆ. ಆದರೆ ನಾನು ನಿಮಗೆ ಹೇಳುವಂತ ದಾಹಗಳು ಎರಡು ವಿಧಾನವಾದ ದಾಹಗಳು. ಒಂದು ದೈಹಿಕವಾದ ದಾಹ, ಇನ್ನೊಂದು ಆತ್ಮಿಕವಾದ ದಾಹ. ದೈಹಿಕವಾದ ದಾಹ ನಮಗೆ ಸಾಮಾನ್ಯವಾಗಿ ನೀರಡಿಕೆ ಆಗುತ್ತಲ್ಲ, ಆ ಒಂದು ದಾಹ. ಯೇಸು ಸ್ವಾಮಿಗೂ ಸಹ ಅದೇ ರೀತಿಯಲ್ಲಿ ನೀರಡಿಕೆ ಆಯಿತು. ಆದ್ರಿಂದಲೇ ಆತನು ಆ ಮಾತನ್ನು ನೆರವೇರಿಸೋದಕ್ಕೋಸ್ಕರ ಹೇಳಿದನು. ಆದರೆ ಆತನ ಹೇಳಿದ್ರಲ್ಲಿ ಒಂದು ಮರ್ಮ ಅಡಗಿತ್ತು, ಒಂದು ಮಹಿಮೆಯಾದ ಕಾರ್ಯ ಅಡಗಿತ್ತು. ಆ ಮಹಿಮೆಯಾದ ಕಾರ್ಯ ಏನಂದ್ರೆ, ಆತ್ಮಗಳನ್ನ ಆದಾಯ ಮಾಡುವುದಕ್ಕೆ ನಾನು ದಾಹವಾಗಿದ್ದೇನೆ. ನಾನು ಮಾಡುವಂತ ಕೆಲಸಗಳನ್ನ ನನ್ನ ಶಿಷ್ಯರು ಮಾಡುತ್ತಾರೆ, ನನ್ನ ಮುಂದುಗಡೆ ಬರುವಂತ ಜನಾಂಗಗಳು ಮಾಡ್ತಾರೆ ಎಂಬುದಾಗಿ ಆತನ ನಂಬಿಕೆಯಿಂದ ಆತ ಹೇಳುವಂತ ದಾಹವಾಗಿದ್ದೇನೆ. ಯೇಸುಸ್ವಾಮಿ ಶಿಲುಬೆಯ ಮೇಲೆ ದಾಹವಾಗಿದ್ದನಲ್ವಾ, ಆತ್ಮಗಳನ್ನ ರಕ್ಷಣೆ ಮಾಡಿ ಆತನ ಆತ್ಮಗಳನ್ನ ಒಳ್ಳೆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಪರಲೋಕದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಾನು ನೀನು ದಾಹವುಳ್ಳವರಾಗಿರಬೇಕು. ಅದುವೇ ಆತ್ಮಿಕ ದಾಹವಾಗಿದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ಸ್ವಾಮಿ, ಈ ವಾಕ್ಯದ ಮುಖಾಂತರವಾಗಿ ಸ್ವಾಮಿ, ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ಕರ್ತನೇ, ನೀನು ಮಾತನಾಡುತ್ತಿರುವ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇಹದ ದಾಹವಾಗಿ ಸ್ವಾಮಿ ಅಲ್ಲ ಕರ್ತನೆ, ಆತ್ಮಿಕ ದಾಹವುಳ್ಳವರಾಗಿ ಪ್ರತಿಯೊಬ್ಬರನ್ನ ಮಾರ್ಪಡಿಸ್ರಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ಆತ್ಮದ ಭಾರ ಬರಲಿ ಸ್ವಾಮಿ. ಆತ್ಮಿಕವಾದ ಭಾರ ಉಂಟಾಗಲಿ ರಾಜ. ಆತ್ಮಗಳನ್ನು ಆದಾಯ ಮಾಡುವಂತ ದಾಹ ಪ್ರತಿಯೊಬ್ಬರ ಜೀವಿತದಲ್ಲಿ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಒಂದು ಪ್ರಾರ್ಥನೆ ಕರ್ತನೆ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.